ಓಂ ಶ್ರೀ ಗುರುಭ್ಯೋ ನಮಃ. ಓಂ ನಮಃ ಶಿವಾಯ. ನಮಸ್ಕಾರ ಸ್ನೇಹಿತರೆ, ಆಲ್ರೌಂಡ್ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮಹಾಶಿವರಾತ್ರಿ ಆಚರಣೆ ವಿಧಾನಗಳು, ಮಹತ್ವ, ದಿನಾಂಕ, ಪೂಜೆ ಸಮಯಗಳ ವಿವರ ಇಲ್ಲಿ ನೀಡಲಾಗಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಮಹಾಶಿವರಾತ್ರಿ ಹಬ್ಬ ಬರಲಿದೆ. ಈ ಹಬ್ಬವನ್ನು ಇಡೀ ದೇಶಾದ್ಯಂತ ಭಕ್ತಿಭಾವದಿಂದ ಆಚರಣೆ ಮಾಡಲಾಗುತ್ತದೆ. ಹಾಗಾದರೆ ಈ ವೇಳೆ ಭಕ್ತರು ಯಾವೆಲ್ಲ ವಿಧಾನಗಳನ್ನು ಅನುಸರಿಸಬೇಕು ಎನ್ನುವ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ ಬನ್ನಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ಭಗವಾನ್ ಶಿವನ ಆರಾಧನೆಗೆ ಸಮರ್ಪಿತವಾದ ಮಹಾಶಿವರಾತ್ರಿ ಹಬ್ಬವನ್ನು ದೇಶಾದ್ಯಂತ ಭಕ್ತಿಭಾವದಿಂದ ಆಚರಿಸಲಾಗುತ್ತದೆ. ಈ ವರ್ಷ ಮಹಾಶಿವರಾತ್ರಿ ಭಾನುವಾರ ಫೆಬ್ರವರಿ 15, 2026ರಂದು ಬರುತ್ತಿದ್ದು, ಶಿವಭಕ್ತರು ಉಪವಾಸ ಜಾಗರಣೆ ಹಾಗೂ ವಿಶೇಷ ಪೂಜೆಯ ಮೂಲಕ ಶಿವನ ಕೃಪೆ ಪಡೆಯಲು ಸಿದ್ಧರಾಗುತ್ತಿದ್ದಾರೆ. ಹಾಗಾದರೆ ಯಾವೆಲ್ಲ ವಿಧಾನಗಳನ್ನು ಅನುಸರಿಸಬೇಕು ಎನ್ನುವ ಪ್ರಶ್ನೆಗೆ ಉತ್ತರ ಇಲ್ಲಿ ನೀಡಲಾಗಿದೆ. ನೋಡೋಣ ಬನ್ನಿ. ಮಹಾಶಿವರಾತ್ರಿ ಶಿವಶಕ್ತಿ ತತ್ವಗಳ ದಿವ್ಯ ಸಂಯೋಗವನ್ನು ಸೂಚಿಸುವ ಪವಿತ್ರ ರಾತ್ರಿ ಎಂದು ನಂಬಲಾಗಿದೆ. ಈ ದಿನ ಭಕ್ತರು ರಾತ್ರಿ ಇಡೀ ಜಾಗರಣೆ ಮಾಡಿ ಶಿವ ಪೂಜೆ ಸಲ್ಲಿಸುವುದರಿಂದ ಆತ್ಮಶಕ್ತಿ, ಮನೋಸ್ಥೈರ್ಯ ಮತ್ತು ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂಬ ವಿಶ್ವಾಸವಿದೆ. ಆದ್ದರಿಂದ ಈ ಹಬ್ಬವನ್ನು ಶಿವನಿಗೆ ಸಮರ್ಪಿತವಾದ ಪ್ರಮುಖ ಹಿಂದೂ ಹಬ್ಬಗಳಲ್ಲಿ ಒಂದಾಗಿ ಪರಿಗಣಿಸಲಾಗುತ್ತದೆ. ಮಹಾಶಿವರಾತ್ರಿ ದಿನಾಂಕ ಮತ್ತು ತಿಥಿ ವಿವರ. ಮಹಾಶಿವರಾತ್ರಿ ವ್ರತ ಭಾನುವಾರ ಫೆಬ್ರವರಿ 15, 2026. ಉಪವಾಸ ಮುರಿಯುವ ದಿನ ಸೋಮವಾರ ಫೆಬ್ರವರಿ 16, 2026. ಚತುರ್ದಶಿ ತಿಥಿ ಆರಂಭ ಫೆಬ್ರವರಿ 15 ಸಂಜೆ 5 ಗಂಟೆ. ಚತುರ್ದಶಿ ತಿಥಿ ಅಂತ್ಯ ಫೆಬ್ರವರಿ 6 ಸಂಜೆ 5:30. ಉತ್ತರ ಮತ್ತು ದಕ್ಷಿಣ ಭಾರತದ ಪಂಚಾಂಗದಲ್ಲಿ ಚಾಂದ್ರಮಾಸಗಳ ಹೆಸರಿನಲ್ಲಿ ವ್ಯತ್ಯಾಸ ಇದ್ದರೂ ಮಹಾಶಿವರಾತ್ರಿ ಹಬ್ಬವನ್ನು ದೇಶಾದ್ಯಂತ ಒಂದೇ ದಿನ ಆಚರಿಸಲಾಗುತ್ತದೆ. ಮಹಾಶಿವರಾತ್ರಿ ದಿನ ರಾತ್ರಿಯ ಪೂಜೆಗೆ ವಿಶೇಷ ಮಹತ್ವ ಇದ್ದು, ನಿಶ್ಚಿತ ಕಾಲವನ್ನು ಅತ್ಯಂತ ಶುಭ ಸಮಯವೆಂದು ಪರಿಗಣಿಸಲಾಗಿದೆ. ನಿಶ್ಚಿತ ಕಾಲ ಮತ್ತು 4 ಪ್ರಹಾರ ಪೂಜೆ ಸಮಯ. ನಿಶ್ಚಿತ ಕಾಲ ಪೂಜೆ ಫೆಬ್ರವರಿ 16 ರಾತ್ರಿ 12 ಗಂಟೆಯಿಂದ 1 ಗಂಟೆವರೆಗೆ. ಪ್ರಥಮ ಪ್ರಹಾರ ಪೂಜೆ ಫೆಬ್ರವರಿ 15 ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೆ. ದ್ವಿತೀಯ ಪ್ರಹಾರ ಪೂಜೆ ರಾತ್ರಿ 9:30ದಿಂದ 12:30 ಗಂಟೆಗಳಿಗೆ ಇದೆ. ತೃತೀಯ ಪ್ರಹಾರ ಪೂಜೆ ಫೆಬ್ರವರಿ 16 ರಾತ್ರಿ 12:30ರಿಂದ ಬೆಳಿಗ್ಗೆ 3:45 ಗಂಟೆಯವರೆಗೂ ಇದೆ. ಚತುರ್ಥ ಪ್ರಹಾರ ಪೂಜೆ ಬೆಳಿಗ್ಗೆ 3:47ರಿಂದ 6:59 ಗಂಟೆವರೆಗೂ ಇದೆ. ಉಪವಾಸ ಮುರಿಯುವ ವಿಧಾನಗಳು. ಭಕ್ತರು ರಾತ್ರಿಯಲ್ಲಿ ಒಮ್ಮೆ ಅಥವಾ 4 ಪರಿಹಾರಗಳಲ್ಲಿ ಪೂಜೆ ಸಲ್ಲಿಸುವ ಪದ್ಧತಿ ಇದೆ. ನಿಶ್ಚಿತ ಕಾಲದಲ್ಲಿ ಶಿವಪೂಜೆ ಮಾಡಿದರೆ ವಿಶೇಷ ಫಲ ದೊರೆಯುತ್ತದೆ ಎಂಬ ನಂಬಿಕೆ. ಭಕ್ತರು ಬೆಳಗಿನ ನಿತ್ಯ ಕ್ರಮಗಳನ್ನು ಪೂರ್ಣಗೊಳಿಸಿದ ನಂತರ ಉಪವಾಸವನ್ನು ಮುರಿಯಬೇಕು. ನಿಗದಿತ ಸಮಯದಲ್ಲಿ ಉಪವಾಸ ಮುರಿಯುವುದರಿಂದ ಆಧ್ಯಾತ್ಮಿಕ ಲಾಭ ಸಿಗುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತೇವೆ. ಮಹಾಶಿವರಾತ್ರಿ ಮಹತ್ವ ಏನೆಂದರೆ, ಮಹಾಶಿವರಾತ್ರಿ ಭಕ್ತಿ, ಶಾಂತಿ ಮತ್ತು ಆತ್ಮ ಜಾಗರಣೆಯ ಸಂಕೇತವಾಗಿದೆ. ಈ ರಾತ್ರಿ ಭಗವಾನ್ ಶ್ರೀ ಶಿವ ಮತ್ತು ದೇವಿ ಪಾರ್ವತಿಯ ದಿವ್ಯ ವಿವಾಹ ಅಥವಾ ಶಿವನು ಅನಂತಲಿಂಗ ರೂಪದಲ್ಲಿ ಪ್ರತ್ಯಕ್ಷನಾದ ಕ್ಷಣವೆಂದು ನಂಬಲಾಗಿದೆ. ಭೌತಿಕ ಆಕರ್ಷಣೆಗಳನ್ನು ತೊರೆದು ಅಂತರಾತ್ಮ ಶುದ್ಧಿಯ ಕಡೆಗೆ ಗಮನ ಹರಿಸಲು ಈ ಹಬ್ಬ ಪ್ರೇರೇಪಿಸುತ್ತದೆ ಎಂದು ನಂಬಲಾಗಿದೆ. ಕೆಲವು ಪುರಾಣಗಳಲ್ಲಿ ಜ್ಞಾನ ಮಾರ್ಗದರ್ಶನ ಎಂಬ ಭಕ್ತನ ರಕ್ಷಣೆಯ ಕಥೆಯೊಂದಿಗೆ ಮಹಾಶಿವರಾತ್ರಿ ಸಂಬಂಧಿಸಿದ್ದು. ನಿಜವಾದ ಭಕ್ತಿಯ ಶಕ್ತಿಯನ್ನು ಈ ಹಬ್ಬ ಸಾರುತ್ತದೆ. ಆದ್ದರಿಂದ ಈ ಹಬ್ಬವನ್ನು ದೇಶಾದ್ಯಂತ ಸಮಾನ ಭಕ್ತಿಯಿಂದ ಮಾಡಲಾಗುತ್ತದೆ. ಇದು ಸ್ನೇಹಿತರೆ ಈ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳಿಂದ ತೆಗೆದುಕೊಳ್ಳಿ. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.